ವೆಲ್ಕಮ್ ಟು ಇನ್ಫಾರ್ಮೇಟಿವ್ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾರ್ಯಾರಿಗೆಲ್ಲ ಒಂದು ರೌಂಡ್ನಲ್ಲಿ ಸೀಟ್ ಸಿಕ್ಕಲು ಅವರು ಬಗ್ಗೆ ಹೇಳ್ತಿದ್ದೀನಿ. ಕೆ ಎದವರು ಅವರಿಗಾಗಿ ಒಂದು ಅಫಿಷಿಯಲ್ ಆಗಿ ಒಂದು ಅವರ ವೆಬ್ಸೈಟ್ನಲ್ಲಿ ಅವರಿಗಾಗಿ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಆ ಮಾಹಿತಿಯನ್ನು ನೀವು ನೋಡ್ಬೋದು. ಇಲ್ಲಿ ಏನಪ್ಪ ಅದಂದರೆ ನೋಡಿ, ಇಲ್ಲಿ ಈಗಾಗಲೇ ಆಪ್ಷನ್ಗಳು ನಮೂದಿಸಿರುವ ಯಾವುದೇ ಸೀಟು ಹಂಚಿಕೆಯಾಗದ ವಿದ್ಯಾರ್ಥಿಗಳು, ಯಾವ ಸ್ಟೂಡೆಂಟ್ಸ್ ಯಾವುದೇ ಒಂದು ತಮ್ಮ ಆಪ್ಷನ್ ಎಂಟ್ರಿ ಮಾಡಿರೋ ರೌಂಡ್ನಲ್ಲಿ ನಿಮ್ಗೆ ಯಾವುದೇ ಒಂದು ಸೀಟ್ ಅಲಾಟ್ ಆಗಿಲ್ಲ, ಆ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವಿಡಿಯೋ ನೋಡಿರಿ. ಅವರು ಮಾತ್ರ ಈ ವಿಡಿಯೋ ನೋಡಿರಿ. ಏನಂತ ಅಂದರೆ, ನಿಮಗೆ ಯಾರ್ಯಾರಿಗೆ ಸೀಟ್ ಸಿಕ್ಕಿಲ್ವೋ ಅವರು ರೌಂಡ್ 2 ಭಾಗವಹಿಸಬೇಕು. ಮೀನ್ಸ್ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನೀವು ಕೆ ಎದವರು ಒಂದು ಲಿಂಕ್ ಬಿಡ್ತಾರೆ. ಆ ಲಿಂಕಲ್ಲಿ ಲಾಗಿನ್ ಮಾಡಿ, ಇಲ್ಲಿದೆ ನೋಡಿ, ಕಡ್ಡಾಯವಾಗಿ ಲಾಗಿನ್ ಮಾಡಿ ಒಪ್ಪಿಗೆ ನೀಡಿದ ನೀವಲ್ಲಿ ನಾನು ರೌಂಡ್ 2ಗೆ ಒಂದು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ನೀವಲ್ಲಿ ಎಸ್ ಆರ್ ನೋ ನೀವು ಪಾರ್ಟಿಸಿಪೇಟ್ ಮಾಡೋದಾದ್ರೆ ಎಸ್ ಅಂತ ನೀವು ಅವರಿಗೆ ಕಳಿಸ್ಬೇಕು. ಅದಿನ್ನ ಲಿಂಕ್ ಬಿಟ್ಟಿಲ್ಲ, ಬಿಟ್ಟಾಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದಾದ ಮೇಲೆ ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಕಾಷನ್ ಡೆಪಾಸಿಟ್. ಯಾರ್ಯಾರು MBBS ಸೆಕೆಂಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂತಿದ್ರೆ ಅವರೆಲ್ಲ ಒಂದು ಕಾಷನ್ ಡೆಪಾಸಿಟ್ ಇಷ್ಟಂತ ಅಮೌಂಟ್ ಅಂತ ಹೇಳ್ತಾರೆ. ಅಷ್ಟು ಅಮೌಂಟ್ನ ಇನ್ನೂ ಕ್ಲಿಯರಾಗಿ ಹೇಳಿಲ್ಲ ಕೆ ಎ ಕಡೆಯಿಂದ, ಇಷ್ಟೇ ಅಮೌಂಟ್ ಅಂತ. ಆ ಒಂದು ಅಮೌಂಟ್ನ ನೀವು ಪೇ ಮಾಡಿದರೆ ಮಾತ್ರ ನೀವು ಸೆಕೆಂಡ್ ರೌಂಡ್ MBBS ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು. ಅದು ಓನ್ಲಿ ಫಾರ್ MBBS. ಇಲ್ಲಿ ಥರ್ಡ್ ಪಾಯಿಂಟ್ ನೋಡಿ, ಡೆಂಟಲ್ ಹಾಗೆ ಹೋಮಿಯೋಪತಿಗೆ ಯಾವುದೇ ಕಾಷನ್ ಡೆಪಾಸಿಟನ್ನು ಪಾವತಿಸೋದು ಅವಶ್ಯಕತೆ ಇರುವುದಿಲ್ಲ. ನೀವು ಇದು ಏನದು ಯಾವುದೇ ಒಂದು ಕಾಷನ್ ಡೆಪಾಸಿಟ್ ಮಾಡೋದು ಬೇಡ. ಯಾವುದಕ್ಕೆ ಅಂದರೆ ದಂತವೈದ್ಯಕೀಯ, ಡೆಂಟಲ್ಗೆ ಹಾಗೂ ಹೋಮಿಯೋಪತಿಗೆ ನೀವು ಯಾವುದಕ್ಕೆ ಕಾಷನ್ ಡೆಪಾಸಿಟ್ ಮಾಡಬೇಕು ಅಂದರೆ ಓನ್ಲಿ ಫಾರ್ MBBS ಆ್ಯಂಡ್ ಸೆಕೆಂಡ್ ರೌಂಡು. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್.